I am going on my first international vacation and I'm really excited. ನಾವು ಎಲ್ಲಿ ಹೋಗ್ತಾ ಇದೀವಿ, ನಾನು ಯಾರ ಜೊತೆ ಹೋಗ್ತಾ ಇದ್ದೀನಿ ಇದನ್ನೆಲ್ಲ ನಾನು ಪ್ರಾಬ್ಲಿ ಈ ವಿಡಿಯೋ ಎಂಡ್ ಅಲ್ಲಿ ರಿವೀಲ್ ಮಾಡ್ತೀನಿ. ಫಸ್ಟ್ ನಾನು ಹೇರ್ ಕಲರ್ ಮಾಡಿಸ್ಬೇಕು, ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಬೇಕು, ಫೇಸ್ ಕ್ಲೀನ್ ಅಪ್ ಮಾಡಿಸ್ಬೇಕು, ಐಬ್ರೋಸ್, ಔಟ್ಫಿಟ್ಸ್ ತೆಗಿಯೋಣ. ದಿಸ್ ಒನ್ ಐ ಆಮ್ ಶ್ಯೂರ್ಲಿ ಟೇಕಿಂಗ್, ಯಾಕಂದ್ರೆ ಈ ಟ್ರಿಪ್ ನ ಮೈಂಡ್ ಅಲ್ಲಿ ಇಟ್ಕೊಂಡೆ ನಾನು ಇದನ್ನ ಬುಕ್ ಮಾಡಿದ್ದು. ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಳಕ್ ಹೋಗ್ತಾ ಇದೀನಿ. ಯಾವ್ದು ಬೇಕು ಕಲರ್ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಳ್ಳೋದು ನೋಡಿರ್ತೀರಾ. ದಿಸ್ ಇಸ್ ವಾಟ್ ಇಟ್ ಇಸ್ ಲುಕಿಂಗ್ ಲೈಕ್. ವಿ ವಾಂಟ್ ಟು ಎಕ್ಸ್ಚೇಂಜ್ ದ ಕರೆನ್ಸಿ. ಪ್ರಾಬ್ಲಿ ನಾನು ಅವಾಗ ರಿವೀಲ್ ಮಾಡ್ತೀನಿ ಯಾವ ಕಂಟ್ರಿಗೆ ಐ ಆಮ್ ಗೋಯಿಂಗ್ ಅಂತ. ವಾಟ್ ನಾನು ಈಗ ಹೇರ್ ಕಲರ್ ಮಾಡಿಸ್ಕೊಳಕ್ ಹೋಗ್ತಾ ಇದೀನಿ. ಸೈಜ್ ಐಡಿಯಾ ಬರುತ್ತೆ ನಮಗೆ ಹೇಗೆ ಮಾಡಿಸ್ಬೇಕು ಅಂತ. ರಿಯಲಿ ಟೆನ್ಸ್ಡ್. ಹಾಯ್ ಗಾಯ್ಸ್, ಸೊ ಇವಾಗ ಬಂದ್ವಿ ಏರ್ಪೋರ್ಟಿಗೆ. ಸೊ ನಮ್ಮದು ಚೆಕ್ ಇನ್ ಆಯಿತು. ವಿ ಗಾಟ್ ದ ಬೋರ್ಡಿಂಗ್ ಪಾಸ್. ನಮ್ಮ ಗೇಟ್ ನಂಬರ್ ಇನ್ನೂ ಡಿಸ್ಪ್ಲೇ ಆಗಿಲ್ಲ, ಅಷ್ಟು ಬೇಗ ಬಂದ್ಬಿಟ್ವಿ ಏರ್ಪೋರ್ಟ್ಗೆ ನಾವು. ಸೊ ನಾನು ಕಿಡ್ಡಿಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ, ಡಿಸ್ಪ್ಲೇ ಆಗುತ್ತೆ ಅಂತ ಹೇಳಿದ್ದಾರೆ. 2:30ಗೆ ನಾನು ಒಳಗೆ ಎಂಟರ್ ಆಗಿದ್ದು, 3ಗೆಲ್ಲ ಚೆಕ್ ಇನ್ ಆಯಿತು. ಸೊ ವಿ ಆರ್ ವೇಟಿಂಗ್. ನಮ್ಮ ಸೆಕ್ಯೂರಿಟಿ ಚೆಕ್ ಇನ್ ಎಲ್ಲ ಮುಗಿದಿದೆ. ಇವಾಗ ಗೇಟಿಗೆ ಹೋಗ್ತಾ ಇದ್ದೀವಿ. ಗೇಟ್ C3 ಅನಿಸುತ್ತೆ ನಮ್ಮದು. ಸೊ 4 o'clock ಇವಾಗ ಟೈಮ್. और अधिक बुलाने इनकार करिए. ಈಗ ಲ್ಯಾಂಡ್ ಆದ್ವಿ ಫುಕೆಟ್ ಏರ್ಪೋರ್ಟಲ್ಲಿ. ವಿ ಆರ್ ಗೋಯಿಂಗ್ ಟು ಕಲೆಕ್ಟ್ ಅವರ್ ಬ್ಯಾಗೇಜ್ ನಾವು. ಸೊ ಗೇಟ್ ನಂಬರ್ 3ಅಲ್ಲಿದೆ ಅಂತೆ. ಹೋಗಿ ಅದನ್ನ ಕಲೆಕ್ಟ್ ಮಾಡಿಕೊಂಡು ನಾವು ಬುಕ್ ಮಾಡಿರೋ ಏಜೆನ್ಸಿಯಿಂದ ಒಬ್ಬರು ಬಂದಿದ್ದಾರೆ ನಮ್ಮನ್ನ ಪಿಕಪ್ ಮಾಡೋಕ್ಕೆ. ಸೊ ಅದನ್ನು ಫಿಗರ್ ಔಟ್ ಮಾಡೋಣ. ಸೊ ಇಮಿಗ್ರೇಷನ್ ಮಾಡ್ಸೋಣ ಅಂತ ಬಂದ್ವಿ. ಎಷ್ಟು ದೊಡ್ಡ ಲೈನ್ ಇತ್ತು ಅಂದರೆ ಸಾಕಾಗೋಯ್ತು. ಸೊ ಇಷ್ಟೊತ್ತವರೆಗೂ ನಮ್ಮ ಇಮಿಗ್ರೇಷನ್ನೇ ಆಯಿತು. ನಾವು ಐ ಥಿಂಕ್ ನಾವು 11ಗೆ ಬಂದ್ವಿ. ಇವಾಗ 1 o'clock ಅಲ್ಲ 11:45 ಆಗೈತೆ ಅನ್ಸುತ್ತೆ. ಈಗ 1 o'clock. ಸೊ ಇಮಿಗ್ರೇಷನ್ ಮುಗೀತು ಹೇಳಿದ್ನಲ್ಲ. ಈಗ ನಾವು ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದಿದ್ದೀವಿ. ನಮ್ಮ ಲಗೇಜ್ನ ಅದನ್ನ ಕಲೆಕ್ಟ್ ಮಾಡಿಕೊಂಡು ಲೆಟ್ಸ್ ಗೋ. ಸೊ ವಿ ಗಾಟ್ ಅವರ್ ಲಗೇಜಸ್. ಇದು ನಂದು, ಇದು ಕಿಡ್ಡಿದು. ಲೆಟ್ಸ್ ಗೋ. ಸೊ ನಾವು ಇಲ್ಲಿ ಲೋಕಲ್ ಸಿಮ್ ಏನು ಬೈ ಮಾಡಲಿಲ್ಲ, ಯಾಕಂದರೆ ಕಿಡ್ಡಿ ಇಂಟರ್ನ್ಯಾಷನಲ್ ರೋಮಿಂಗ್ ತೊಗೊಂಡಿದ್ಲು. ನಾನು ಅವಳದೇ ವೈಫೈ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಇಟ್ಸ್ ವರ್ಕಿಂಗ್. ಸೊ ಬೇರೆ ಲೋಕಲ್ ಸಿಮ್ ಏನು ತೊಗೊಳಕ್ಕೆ ಹೋಗ್ತಾ ಇಲ್ಲ ನಾವಿಲ್ಲಿ. ಸೊ ದಿಸ್ ಈಸ್ ವಾಟ್ ದ ಕ್ಯಾಬ್ ಇಸ್ ಲುಕಿಂಗ್ ಲೈಕ್. ತುಂಬ ಲಕ್ಸುರಿಯಸ್ ಆಗಿದೆ. ವಿ ಆರ್ ರಿಯಲಿ ಇಂಟ್ರೆಸ್ಟ್. ತುಂಬ ಚೆನ್ನಾಗಿದೆ. ನಾನು ಇಬ್ಬರು ಅಂತಲೇ ದೊಡ್ಡ ಫೀಲ್ಸ್ ಬರ್ತಾ ಇದೆ ಈಗ. ಸೊ ವಿಲ್ ಗೋ ಟು ಅವರ್ ಹೋಟೆಲ್ ರೆಸಾರ್ಟ್ ಆ್ಯಂಡ್ ಆಮೇಲೆ ಸಿಗ್ತೀನಿ ನಿಮಗೆ. ಸೊ ಇವಾಗ ಬುಕ್ ಮಾಡಿರೋ ಹೋಟೆಲಿಗೆ ಬಂದ್ವಿ, ಐ ಮೀನ್ ರೆಸಾರ್ಟಿಗೆ. ಸೊ ಲೆಟ್ಸ್ ಗೋ ಚೆಕ್ ಇನ್ ಆಗೋಣ. ಸೊ ಐ ಗಿವ್ ಯು ದ ರೆಸಾರ್ಟ್ ಟೂರ್. ಇಟ್ಸ್ ಸೋ ಬ್ಯೂಟಿಫುಲ್. ಚೆನ್ನಾಗಿದೆ. ಲೈಕ್ ಪೂಲ್ ಎಲ್ಲನೂ ಇದೆ. ವೆರಿ ಕಾಮಿಂಗ್ ಆ್ಯಂಡ್ ಪೀಸ್ಫುಲ್ ಆ್ಯಂಡ್ ಒಳ್ಳೆ ಲೊಕೇಶನಲ್ಲಿದೆ.
ವೆಲ್ಕಮ್ ಟು ಅವರ್ ರೂಮ್ ಟೂರ್. ಸೊ ಹಿಂಗೆ ಎಂಟರ್ ಆದ ತಕ್ಷಣನೇ ರೈಟಿಗೆ ವಾಶ್ರೂಮ್ ಇದೆ. ಇಟ್ಸ್ ಪ್ರಿಟಿ ಕ್ಲೀನ್. ಈ ಥರ ಆಸ್ಥೆಟಿಕ್ ಸಿಂಕ್ ಬೌಲ್ ಎಲ್ಲ ಇದೆ. ಸೊ ಯು ಕ್ಯಾನ್ ಸಿ. ಯಾ, ಅದಾದ್ಮೇಲೆ ಇಟ್ಸ್ ಎ ಪ್ರಿಟಿ ಸ್ಮಾಲ್ ರೂಮ್, ನಮ್ಮಿಬ್ರಿಗಂತ ಅಷ್ಟೇ. ಇಲ್ಲಿ ಕ್ಲೋತ್ಸ್ ಎಲ್ಲ ಹ್ಯಾಂಗ್ ಮಾಡ್ಕೊಳಕ್ಕಂತ ಸ್ಪೇಸ್ ಇದೆ. ಸೊ ನೆಕ್ಸ್ಟ್ ಈ ಕಡೆ ಬಂದ್ರೆ ಕಾಫಿ ಬಾರ್ ಇದೆ. ಇಲ್ಲಿ ಕಾಫಿ ಸ್ಯಾಶೆಟ್ಸ್, ವಾಟರ್ ಬಾಟಲ್ ಮತ್ತೆ ಮಗ್ಸ್ ಎಲ್ಲ ಇದೆ. ಕೆಟಲ್ ಕೂಡ ಇದೆ, ಸೊ ಯೂಸ್ ಆಗುತ್ತೆ. ಟಿವಿ ಇದೆ ಅಂಡ್ ದಿಸ್ ಇಸ್ ದ ಬೆಡ್. ಇಸ್ ಸೋ ಎಕ್ಸೈಟೆಡ್. ತುಂಬಾ ಟಯರ್ಡ್ ಆಗಿದೆ. ಸೊ ಇಟ್ಸ್ ವೆರಿ ಕಂಫರ್ಟಬಲ್. ಅದು ಬಿಟ್ರೆ ಇದು ಇಲ್ಲಿ ಚಿಕ್ಕ ಕಾರ್ನರ್ ಇದೆ, ಲೈಕ್ ಸ್ಟಡಿ ಟೇಬಲ್ ಕಾರ್ನರ್ ತರ. ದಿಸ್ ಇಸ್ ಆಲ್ಸೋ ನೈಸ್. ಅಂಡ್ ಮೇನ್ ಆಗಿ ನಂಗೆ ಏನ್ ಇಷ್ಟ ಆಗಿದೆ ಅಂದ್ರೆ ಲೈಕ್ ಥೈಲ್ಯಾಂಡ್ ಆಸ್ಥೆಟಿಕ್ಸ್ ಇದೆ, ಲೈಕ್ ಟ್ರೆಡಿಷನಲ್ ಆಗಿ. ಇದು ದಿಸ್ ಇಸ್ ಅ ಬಾಲ್ಕನಿ. ಸೊ ಯಾ, ವ್ಯೂ ಏನು ಚೂರು ಚೆನ್ನಾಗಿಲ್ಲ, ಬಟ್ ಬಾಲ್ಕನಿ ಇದೆ ಹೆಸರಿಗೆ ಅಷ್ಟೇ. ಸೊ ಫುಲ್ ಇಲ್ಲಿ ಲೋಕಲ್ ಆಗಿ ಸ್ಟ್ರೀಟ್ಸ್ ಎಲ್ಲ ಇದೆಯಲ್ಲ, ಆ ಸೈಡನ್ನು ಅವರು ಬುಕ್ ಮಾಡಿದ್ದಾರೆ. ಸೊ ದಟ್ಸ್ ಇಟ್. ನಾವಿವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಗಡೆ ಹೋಗ್ತೀವಿ. ಏನು ತಿಂದಿಲ್ಲ ನಾವು, ಫಸ್ಟ್ ಊಟ ಮಾಡಬೇಕು. ಲೆಟ್ಸ್ ಗೋ. ಸೊ ನಾನು ಕಿಡ್ಡಿ ರೆಡಿ ಆಗಿದ್ದೀವಿ, ಹೊರಗಡೆ ಹೋಗ್ತಾ ಇದೀವಿ ಇವಾಗ ಎಕ್ಸ್ಪ್ಲೋರ್ ಮಾಡಕ್ಕೆ ಸ್ಟ್ರೀಟ್ಸ್ನ. ಲೆಟ್ಸ್ ಗೋ. ನಾವು ಉಳ್ಕೊಂಡಿದೀವಲ್ಲ ರೆಸಾರ್ಟ್, ಅಲ್ಲಿ ಕೆಳಗಡೆನೇ ಬೈಕ್ ರೆಂಟ್ ಮಾಡ್ಬೋದು ಅಂತ ಇದೆ ಆಪ್ಷನ್. ಸೊ ವಿ ಆರ್ ಥಿಂಕಿಂಗ್ ಟು ರೆಂಟ್ ಅ ಬೈಕ್ ಆ್ಯಂಡ್ ಎಕ್ಸ್ಪ್ಲೋರ್ ದ ಸಿಟಿ. ಲೆಟ್ಸ್ ಗೋ. ನಾವು ಹೇಳಿದ್ನಲ್ಲ ಏನೂ ತಿಂದಿಲ್ಲ, ತಿನ್ನಕ್ಕೆ ಸಹ ಹೋಗೋಣ. ಇಲ್ಲಿ ತುಂಬ 7-11 ಸ್ಟೋರ್ಸ್ ಇದೆ. ನಂಗೆ ಫಸ್ಟಿಂದನೂ ತುಂಬ ಇಷ್ಟ ಆಯಿತು ಚೆಕ್ಔಟ್ ಮಾಡ್ಬೇಕಂತ. ಸೊ ಲೆಟ್ಸ್ ಗೋ. ಸೊ ಗೈಸ್, ಅದು ಬೈಕ್ ರೆಂಟ್ ಮಾಡೋಕ್ಕೆ ತುಂಬ ಏನೋ ರೂಲ್ಸ್ ಎಲ್ಲ ಇದೆ. ಲೈಕ್ ಪಾಸ್ಪೋರ್ಟ್ ಎಲ್ಲ ನಾವು ಕೊಡಬೇಕಂತೆ ಅವ್ರ ಹತ್ರನೇ. ಸೊ ಏನೇ ಡ್ಯಾಮೇಜ್ ಆದ್ರೂ ಎಲ್ಲ ಸಮಥಿಂಗ್ ದೆಲ್ ಕಟ್ ದ ಮನಿ ಆ್ಯಂಡ್ ಆಲ್. ಅದಕ್ಕೆ ನಮಗೆ ಅದು ಸೇಫ್ ಅನಿಸ್ಲಿಲ್ಲ. ಒಂದು ಪಾಸ್ಪೋರ್ಟ್ ಕೊಡೋದು ಸೇಫ್ ಅನಿಸ್ಲಿಲ್ಲ, ಆ್ಯಂಡ್ ಸಮಥಿಂಗ್ ಗ್ಯಾಸ್ ಎಲ್ಲ ಸಹ ನಾವೇ ರೀಫಿಲ್ ಮಾಡ್ಕೊಡ್ಬೇಕಂತೆ. ಆ್ಯಂಡ್ ನಾನು ತುಂಬ ವೀಡಿಯೋಸ್ ನೋಡಿದ್ದೀನಿ ಇದ್ರ ಬಗ್ಗೆ ಸ್ಕ್ಯಾಮ್ಸ್ ಇರುತ್ತೆ ಅಂತ. ಸೊ ನಾವು ಬೇಡ ಅಂತ ನಡ್ಕೊಂಡೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ತುಂಬ ಕ್ಯೂಟ್ ರೆಸ್ಟೋರೆಂಟ್ಸ್ ಇದೆ ಈ ಸ್ಟ್ರೀಟಲ್ಲಿ. ನಡ್ಕೊಂಡು ಬರ್ತಾ ಇದ್ದೀವಿ. ಚೆನ್ನಾಗಿದೆ ಈ ಸ್ಟ್ರೀಟ್ ಪೂರ್ತಿ. ಸೊ ನೋಡೋಣ ಎಲ್ಲಿ ಏನು ತಿಂತೀವಂತ. ಇಲ್ಲಿ ನೋಡ್ಬೋದು ನೀವು ಸ್ಕ್ವಿಡ್, ಆಮೇಲಿಂದ ಪ್ರಾನ್ಸ್, ಬರೀ ಈ ಥರದೇ ಇದೆ. ಸೊ ಇಲ್ಲೇನೂ ತಿನ್ನಕ್ಕೆ ಹೋಗ್ತಾ ಇಲ್ಲ ನಾವು, ಜಸ್ಟ್ ಜ್ಯೂಸ್ ತೊಗೊತಾ ಇದ್ದೀವಿ. ಚಿಕನ್ ಒಂದೇ ನಾವು ತಿನ್ನೋದು, ಇದೆಲ್ಲ ಏನೂ ತಿನ್ನಲ್ಲ ನಾವು. ಸೊ ಯಾ, ಸೊ ವಿ ಗಾಟ್ ದಿಸ್ ವಾಟರ್ ಮೆಲನ್ ಸ್ಲಶಿ ಅಥವಾ ಮಿಲ್ಕ್ ಶೇಕ್ ಟೈಪ್ ಅನ್ಸುತ್ತೆ. ಇದು ವೆರಿ ರಿಫ್ರೆಶಿಂಗ್. ಆ್ಯಂಡ್ ನೋಡ್ಬೋದು 50 ಥೈ ಬಾತ್ ಪೇ ಮಾಡಿದ್ದು ನಾವು. ಇಟ್ಸ್ ಅ ವೆರಿ ಬಿಗ್ ಕ್ವಾಂಟಿಟಿ. ಅದಕ್ಕೆ ನಾನು ಕಿಡ್ಡಿ ಡಿಸೈಡ್ ಮಾಡಿದ್ದೀವಿ ಏನೇ ತೊಗೊಂಡ್ರು ಒಂದು ತೊಗೊಳ್ಳೋಣ, ಬಿಕಾಸ್ ಇಬ್ರಿಗೂ ಅಪಟೈಟ್ ಏನಾದ್ರು ಜಾಸ್ತಿ ಇಲ್ಲ. ಸೊ ತೊಗೊಂಡು ವೇಸ್ಟ್ ಮಾಡ್ತೀವಿ. ಸೊ ವಿಲ್ ಟೇಸ್ಟ್ ಇಟ್. ವೆರಿ ರಿಫ್ರೆಶಿಂಗ್, ಚೆನ್ನಾಗಿದೆ. ಫುಲ್ ರಿಫ್ರೆಶಿಂಗ್ ಆಗಿದೆ. ಐ ಥಿಂಕ್ 26 ಹಾಂ, ಓ ಗಾಡ್, ಆಲ್ಮೋಸ್ಟ್ 26 hours ಆದಮೇಲೆ ನಮ್ಮ ಹೊಟ್ಟೆಗೆ ಏನೋ ಬೀಳ್ತಾ ಇರೋದು. ಸೊ ಯಾ, ಇದು ಯಾವುದೋ ರೆಸ್ಟೋರೆಂಟಿಗೆ ಬಂದ್ವಿ. ಇವ್ರ ಮೆನ್ಯೂ ನಮಗೆ ತುಂಬ ವೆಜಿಟೇರಿಯನ್ ಆಪ್ಷನ್ ಇದೆ ಅಂತ ಅನಿಸ್ತು. ಅಂದರೆ ಯು ಕ್ಯಾನ್ ಚೂಸ್ ಬಿಟ್ವೀನ್ ಚಿಕನ್, ಶ್ರಿಮ್ ಅಥವಾ ಎಗ್ಸ್. ಸೊ ಎಷ್ಟು ಕ್ಯೂಟ್ ಇದೆ ಇಲ್ಲೆಲ್ಲ ಅಸ್ಥೆಟಿಕ್ಸ್. ಸೊ ಇಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ತಿನ್ನೋಣ ಅಂತ. ವಾವ್, ನಿಂದೆ ಎಷ್ಟು ಪ್ರಿಟಿಯಾಗಿದೆ ಇದು. ಸೊ ನಾವಿದು ಫುಕೇತ್ ನೂಡಲ್ಸ್ ಅಂತ ಏನೋ ಒಂದು ಆರ್ಡರ್ ಮಾಡಿದ್ದೀವಿ. ಇಟ್ ಲುಕ್ಸ್ ಕ್ವೈಟ್ ನೈಸ್. ಆ್ಯಂಡ್ ಈ ಕ್ಯಾರೆಟ್ಸ್ ಎಲ್ಲ ಎಷ್ಟು ಕ್ಯೂಟಾಗಿ ಶೇಪಲ್ಲಿ ಕಟ್ ಮಾಡಿದ್ದಾರೆ. ಚೆನ್ನಾಗಿದೆ ಇದು ನೋಡೋಕ್ಕೆ. ಬಟ್ ನೀವು ಸೈಜ್ ಆಫ್ ದ ನೂಡಲ್ ನೋಡ್ಬೋದು. ಲೈಕ್ ಐ ಶೋ ಯು. ಓ ಮೈ ಗಾಡ್, ಯು ಕ್ಯಾನ್ ಸಿ ಎಷ್ಟು ಗುಂಡುಗಿದೆ ನೂಡಲ್ಸ್ ಅಂತ. ಸೊ ಟೇಸ್ಟ್ ಮಾಡ್ತೀವಿ ಹೇಗಿದೆ ಅಂತ. ಫಸ್ಟ್ ಟೈಮ್ ತಿಂತಾರದು. ಫಸ್ಟು ಸ್ಮೆಲ್ ಮಾಡೋಣ. ಚೆನ್ನಾಗಿದೆ. ಇಟ್ಸ್ ನೈಸ್. ಅದೇ ತುಂಬ ತಿಕ್ಕಿದೆ, ಚೂರು ಮಾಡಬೇಕು ತುಂಬ. ಸೊ ಬಟ್ ಟೇಸ್ಟ್ ಫ್ಲೇವರ್ಸ್ ಎಲ್ಲ ಚೆನ್ನಾಗಿದೆ. ಲುಕ್ ಎಟ್ ದಿಸ್. ಇದು ಫಿಶ್ ಶೇಪಲ್ಲಿದೆ, ಎಷ್ಟು ಕ್ಯೂಟಾಗಿದೆ. ಸೊ ನಮ್ಮ ಫಸ್ಟ್ ಮೀಲ್ ಇನ್ ಥೈಲ್ಯಾಂಡ್ ವಾಸ್ ಅ ಸಕ್ಸಸ್. ಇವಾಗ ನಾವು 7-11ಗೆ ಬಂದಿದ್ವಿ. ತುಂಬ ವಿಡಿಯೋಸ್ ನೋಡಿದ್ದೀನಿ ಇದ್ರ ಬಗ್ಗೆ. ಸೊ ಐಮ್ ರಿಯಲಿ ಎಕ್ಸೈಟೆಡ್ ಹೇಗಿರುತ್ತೆ ಅಂತ ನೋಡೋಕ್ಕೆ. ಲೆಟ್ಸ್ ಗೋ. ಇದು ಕೂಡ ನಮ್ಮ ಹೋಟೆಲಿಗೆ, ಐ ಮೀನ್ ನಮ್ಮ ರೆಸಾರ್ಟಿಗೆ ಎಷ್ಟು ಹತ್ರ ಇದೆ, ವಾಕಬಲ್ ಡಿಸ್ಟೆನ್ಸ್. ಸೊ ಬನ್ನಿ. ಓಕೆ, ಇಲ್ಲಿ ಯು ಕ್ಯಾನ್ ಸಿ ಕಿಟ್ಕ್ಯಾಟ್ ಐಸ್ ಕ್ರೀಮ್ ಇದೆ. ದಿಸ್ ಐ ವಾಂಟ್ ಟ್ರೈ. ಅದಾದಮೇಲೆ ಐ ಥಿಂಕ್ ಇದೆಲ್ಲ ಇಂಡಿಯಾದಲ್ಲಿ ಸಿಗುತ್ತೆ. ಇಂಡಿಯಾದಲ್ಲಿ ಯಾವ್ದು ಸಿಗಲ್ಲ ಅದನ್ನು ಟ್ರೈ ಮಾಡಬೇಕು. ರಾತ್ರಿ ಇದನ್ನ ಟ್ರೈ ಮಾಡ್ತೀವಿ ಅಂದ್ಕೊಂಡಿದ್ದೀನಿ ಡಿನ್ನರ್ಗೆ. ನಾನು ಇದನ್ನು ಯಾವಾಗಲೂ ವೀಡಿಯೋಸಲ್ಲಿ ನೋಡ್ತಾ ಇದ್ದೆ. ಐ ಡೋಂಟ್ ನೋ, ಇವಾಗ ರಿಯಲಾಗಿ ನೋಡ್ತಾ ಇರೋದಕ್ಕೆ ವೆರಿ ಸರಿಯಲ್ ಅನಿಸ್ತಾ ಇದೆ. ಈ ಥರ ಏನೇನೋ ಮೇಕಪ್ ಟೆಸ್ಟರ್ಸ್ ಸಿಗುತ್ತೆ. ಸಿ ಇವನ್ ಮಸ್ಕರಾದ ಕೂಡ ಟೆಸ್ಟರ್ಸ್ ಸಿಗುತ್ತೆ ಇಲ್ಲಿ.
ಸೊ ಟೂ ಮಚ್ ಪ್ರಾಡಕ್ಟ್ಸ್ ಟು ಲುಕ್ ಫಾರ್. ನೀವು ರೇಸರ್ಸ್ ಅದೆಲ್ಲ ಏನಾದ್ರು ಮರ್ತು ಬಂದಿದ್ರೆ ಇಲ್ಲೇ ಇದೆ. ಇಂಡಿಯನ್ ಬ್ರ್ಯಾಂಡ್ಸ್ ಎಲ್ಲ ಇದೆ, ನಿವ್ಯಾ ಎಲ್ಲ. ಸೊ ದಟ್ಸ್ ಗುಡ್. ಇಲ್ಲೇನೋ ಇವ್ರದ್ದು ಲೋಕಲ್ ಬ್ರ್ಯಾಂಡ್ಸ್ ಇದೆ. ಮಾಮೂಲಿ ಕೋಲ್ಗೇಟ್, ಲಕ್ಸ್, ಆಲ್ಮೋಸ್ಟ್ ಎಲ್ಲ ಇಂಡಿಯನ್ ಬ್ರ್ಯಾಂಡ್ಸ್ ಇದೆ. ಇದೆಲ್ಲ ಅವೈಲೇಬಲ್ ಇದೆ ಇಲ್ಲಿ. ನಟ್ಟೆಲ್ಲ ಬಿಸ್ಕೆಟ್ ಫಾರ್ಮಲ್ಲಿ ಇದೆಯಲ್ಲ, ಇದು ನೀವು ವೀಡಿಯೋಸಲ್ಲಿ ನೋಡಿರ್ತೀರ. ಇದು ಇದೆ. ಓಕೆ, ವಿಲ್ ಸಿ. ಅದೇ ಯಾಕೆ ಹಂಗೆ ತೋರಿಸ್ತು. ಆ್ಯಂಡ್ ದಿಸ್ ಇಸ್ ಆಲ್ಸೋ ಗುಡ್. ವಿ ಆರ್ ಥಿಂಕಿಂಗ್ ಟು ಬೈ ದಿಸ್. ಚಾಕ್ಲೇಟ್ಸಲ್ಲಿ ಯು ಕ್ಯಾನ್ ಸಿ ಇಷ್ಟಿದೆ. ಇದು ದುರಿಯನ್. ಈ ಫ್ರೂಟ್ ಬಗ್ಗೆ ಕೇಳಿರ್ತೀರ ನೀವು. ಸೊ ಇದು ಕ್ಯಾಂಡಿ ಫ್ಲೇವರಲ್ಲಿದೆ. ಫಸ್ಟ್ಲಿ ಇದು ಚೆನ್ನಾಗಿರಲ್ಲ ಅಂತ ಟೇಸ್ಟು, ಅದನ್ನು ಕೇಳಿದ್ದೀನಿ ಎಷ್ಟೊಂದು ಜನದ ಹತ್ರ. ಲೇಸ್ ನೋಡಿ ಎಷ್ಟು ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ಸೀರಿಯಸ್ಲಿ ಹಾಟ್ ಚಿಲ್ಲಿ ಸ್ಕ್ವಿಡ್ ಫ್ಲೇವರ್. ಇಲ್ಲಿ ಪೀಪಲ್ ಆರ್ ಮೋರ್ ಇನ್ ಟು ಸೀ ಫುಡ್ ಅನಿಸುತ್ತೆ. ಇದೇನೋ ಇದೆ. ಇದನ್ನು ಕೇಳಿದ್ದೀನಿ ಚೆನ್ನಾಗಿರುತ್ತೆ ಅಂತ ಎಷ್ಟೊಂದು ಜನದ ವೀಡಿಯೋದಲ್ಲಿ. ಇಟ್ಸ್ ಅ ಡ್ರೈಡ್ ಬನಾನಾ ವಿತ್ ಹನಿ ಟೈಪ್ ಸ್ನ್ಯಾಕ್ಸ್. ಓ ಮೈ ಗಾಡ್, ಈ ರ್ಯಾಮೆನ್ ಬಗ್ಗೆ ಎಷ್ಟು ವಿಡಿಯೋದಲ್ಲಿ ಕೇಳಿದ್ದೀನಿ. ಪ್ರಾಬಬ್ಲಿ ಐ ಟ್ರೈ ದಿಸ್ ಬಿಫೋರ್ ಗೋಯಿಂಗ್. ಹಾಟ್ ಚಿಕನ್ ಫ್ಲೇವರ್ ರ್ಯಾಮೆನ್ ಇದು. ಆ್ಯಂಡ್ ಇದು ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ. ಇದು ಚೀಸ್ ಫ್ಲೇವರ್, ಇದು ಚೆನ್ನಾಗಿರುತ್ತೆ ಅಂತ. ಸೊ ಐ ಟ್ರೈ ಬಿಫೋರ್ ಗೋಯಿಂಗ್. ಸೊ ಇನ್ನೊಂದು ಕನ್ವೀನಿಯನ್ಸ್ ಸ್ಟೋರಿಂದಾನೇ ಶಾಪಿಂಗ್ ಮಾಡಿದ್ವಿ. ನಾವು ರೆಸಾರ್ಟ್ ಕಡೆ ಹೋಗ್ತಾ ಇದ್ದೀವಿ. ಮಳೆ ಬಂತು ಸ್ವಲ್ಪ. ಸೊ ಹೋಗಿದ್ದು ಸ್ವಲ್ಪ ರೆಸ್ಟ್ ಮಾಡಿ ಡಿನ್ನರಿಗೆ ಮತ್ತೆ ಹೊರಗಡೆ ಬರ್ತೀವಿ. ಈಗ ಜಸ್ಟ್ ರೂಮಿಗೆ ಬಂದ್ವಿ. ನಾವು ಫುಲ್ ಟಯರ್ಡ್ ಆಗಿದೆ. ಸೊ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಅದಾದಮೇಲೆ ಡಿನ್ನರಿಗೆ ಹೊರಗಡೆ ಹೋಗ್ತೀವಿ. ಸೊ ನಾವು 7-Eleven ಏನೇನು ತೊಗೊಂಡ್ವಿ ಅಂತ ಅಲ್ಲಿ ಶೋ ಯು. ಸ್ವಲ್ಪ ಸ್ನ್ಯಾಕ್ಸ್ ಪರ್ಚೇಸ್ ಮಾಡಿದ್ವಿ. ಇದು ಸಮಥಿಂಗ್ ವೇಫರ್ ಕ್ರಂಚ್ ಇನ್ ದ ಫ್ಲೇವರ್ ಚಾಕ್ಲೇಟ್. ಸೊ ಇದನ್ನು ತೊಗೊಂಡ್ವಿ. ಅದಾದಮೇಲೆ ಮೋಸ್ಟ್ ಆಫ್ ದ ಥಿಂಗ್ಸಲ್ಲೆಲ್ಲ ಸ್ಕ್ವಿಡ್ ಫ್ಲೇವರಲ್ಲೇ ಇತ್ತು. ಸೊ ದಟ್ ವಾಸ್ ಅ ಬಿಗ್ ನೋ ಫಾರ್ ಅಸ್. ಆಮೇಲೆ ಇದು ಚೀಟೋಸ್ ತೊಗೊಂಡ್ವಿ ಬಾರ್ಬಿಕ್ಯೂ ಫ್ಲೇವರಲ್ಲಿ. ಇದನ್ನ ಗೂಗಲ್ ಲೆನ್ಸಲ್ಲಿ ಹಾಕಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಆ ಫ್ಲೇವರ್ ಅಂತ. ಬಿಕಾಸ್ ಎಲ್ಲ ಫುಲ್ ತಾಯಿಯಲ್ಲೇ ಬರ್ತಿರ್ತಾರೆ. ವಿ ಕಾಂಟ್ ಅಂಡರ್ಸ್ಟ್ಯಾಂಡ್. ಸೊ ಇದು ನಾನು ಎಷ್ಟೊಂದು ಜನದ ವೀಡಿಯೋದಲ್ಲಿ ನೋಡಿದ್ದೆ, ಪೋಕಿ ಚೆನ್ನಾಗಿದೆ ಅಂತ. ಸೊ ಇದನ್ನು ಚಾಕ್ಲೇಟ್ ಫ್ಲೇವರಲ್ಲಿ ತೊಗೊಂಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಚಾಕ್ಲೇಟ್ ಫ್ಲೇವರೇ ತೊಗೊಂಡಿದ್ದೀವಿ ಅನಿಸುತ್ತೆ. ನೆಕ್ಸ್ಟ್ ಇದು ಕಿಂಡರ್ ಜಾಯ್ ಅವ್ರದ್ದು. ಇದು ಕೂಡ ಕಿಡ್ಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಇದನ್ನ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀವಿ. ಅದಾದಮೇಲೆ ಇವತ್ತು ಡೆಸರ್ಟಿಗಂತ ದಿಸ್ ಕ್ಲಾಸಿಕ್ ಚಾಕ್ಲೇಟ್ ಕೇಕ್ ತೊಗೊಂಡಿದ್ದೀವಿ. ಸೊ ಈಗ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲಿಂದ ಎದ್ದು ಡಿನ್ನರ್ಗೆ ಹೋಗ್ತೀವಿ. ಮಲ್ಕೊಂಡು ಈಗ ಎದ್ವಿ. ಸೊ ಬರಬೇಕಾದ್ರೆ ಒಂದು ಪಿಜ್ಜಾ ಶಾಪ್ ನೋಡಿದ್ವಿ. ಅಲ್ಲಿಗೆ ಇವಾಗ ಡಿನ್ನರ್ ಮಾಡೋಕ್ಕಂತ ಹೋಗ್ತಾ ಇದ್ವಿ. ಲೆಟ್ಸ್ ಗೋ. ಸೊ ಇವಾಗ ರೆಸ್ಟೋರೆಂಟಿಂದ ರೂಮಿಗೆ ಬಂದ್ವಿ. ಇದು ಕನ್ವೀನಿಯನ್ಸ್ ಸ್ಟೋರಲ್ಲಿ ತೊಗೊಂಡಿದ್ವಿ ಚಾಕ್ಲೇಟ್ ಕೇಕ್ನ. ಇದನ್ನ ತಿಂದು ಈ ಡೇನ ಎಂಡ್ ಮಾಡ್ತೀವಿ. ಇಟ್ಸ್ ಗುಡ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇಟ್ಸ್ ಡೇ 2 ಇನ್ ಫುಕೆಟ್. ಇವತ್ತು ನಾವು ಫಿಫಿ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಐ ಆಮ್ ವೆರಿ ಎಕ್ಸೈಟೆಡ್. ತುಂಬ ಫೋಟೋಸ್ ವೀಡಿಯೋಸ್ ಎಲ್ಲ ನೋಡಿದ್ದೀನಿ. ಇಲ್ಲಿ ಚೆನ್ನಾಗಿದೆ ಅಂತೆ ಪ್ಲೇಸ್. ಸೊ ಲೆಟ್ಸ್ ಗೋ. ನಮ್ಮ ಟೂರ್ ಗೈಡು ಕೆಳಗಡೆ ಬರ್ತಾರಂತೆ. ಹಿ ವಿಲ್ ಪಿಕ್ ಅಸ್ ಅಪ್. ಆ್ಯಂಡ್ ಏನು ಹೇಳಕ್ಕೆ ಮತ್ತೆ ಫೆರ್ರಿ ಇದೆ ಅಂತೆ, ಅದ್ರಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಫಸ್ಟ್ ನಾವು ಬ್ರೇಕ್ಫಾಸ್ಟ್ ಮಾಡಬೇಕು. ನಮ್ಮ ರೆಸಾರ್ಟಲ್ಲೇ ಬ್ರೇಕ್ಫಾಸ್ಟ್ ಇದೆ. ಸೊ 7:45ಗೆ ಅವ್ರು ಬರ್ತೀನಿ ಅಂತ ಹೇಳಿದ್ರು. ಈಗ ಆಲ್ರೆಡಿ 7:45. ಸೊ ಬೇಗ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಬರೋಣ. ಸೊ ದಿಸ್ ಇಸ್ ಮೈ OOTD. ನಾನು ಆಲ್ರೆಡಿ ಗೆಟ್ ರೆಡಿ ವಿತ್ ಮೀ ಶೂಟ್ ಮಾಡಿದ್ದೀನಿ ಇದಕ್ಕೆ. ಸೊ ಐ ಆಮ್ ಕ್ಯಾರಿಂಗ್ ದಿಸ್ ಬ್ಯಾಗ್. ಕಿಡ್ಡಿ ಬರ್ತಾ ಇದ್ದಾಳೆ ರೂಮ್ ಲಾಕ್ ಮಾಡಿಕೊಂಡು. ಕೆಳಗಡೆ ಹೋಗಿ ಫಿಗರ್ ಔಟ್ ಮಾಡೋಣ ಏನು ಮಾಡಿದ್ದಾರೆ ಬ್ರೇಕ್ಫಾಸ್ಟ್ ಅಂತ. ಲೆಟ್ಸ್ ಗೋ. ದಿಸ್ ಇಸ್ ವಾಟ್ ಆರ್ ರೂಮ್ ಲುಕ್ಸ್ ಲೈಕ್. ಐ ಮೀನ್ ಆರ್ ರೆಸಾರ್ಟ್ ಲುಕ್ಸ್ ಲೈಕ್. ಮೇಲ್ಗಡೆ ವ್ಯೂ ಚೆನ್ನಾಗಿದೆ. ಸೊ ಕಿಡ್ಡಿನೂ ಬಂದು ಈಗ ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಹೋಗೋಣ. ಇವತ್ತು ನಂದು ಕಿಡ್ಡಿದ ಔಟ್ಫಿಟ್ಸ್ ಮ್ಯಾಚಿಂಗ್. ಲೆಟ್ಸ್ ಗೋ. ಲಿಫ್ಟ್ ಬಂತು, ಬ್ರೇಕ್ಫಾಸ್ಟ್ ಮಾಡೋಣ ಬೇಗ ಬೇಗ. ನಿಂಗೊಂದು ಹಾಕ್ಲಾ? ಬೇಡ.
ದಿಸ್ ಇಸ್ ವಾಟ್ ಮೈ ಪ್ಲೇಟ್ ಇಸ್ ಲುಕಿಂಗ್ ಲೈಕ್. ಐವ್ ಗಾಟ್ ಸಮ್ ಬ್ರೆಡ್, ಆಮೇಲೆ ವಾಟರ್ ಮೆಲನ್, ಎಗ್ ಮತ್ತು ಇದು ಆಮ್ಲೆಟ್ ತೊಗೊಂಡಿದ್ದೀನಿ ಹಾಫ್ ಬಾಯ್ಲ್ಡ್. ಇದು ಕಿಡ್ಡಿ ತೊಗೊಂಡಿದ್ದಾಳೆ, ಅವಳ ಎಗ್. ದಿಸ್ ಇಸ್ ಚಿಕನ್ ಅಂತೆ, ದಟ್ ಈಸ್ ಫ್ರೈಡ್ ರೈಸ್. ಆ್ಯಂಡ್ ವಿ ಹ್ಯಾವ್ ಗಾಟ್ ಸಮ್ ಫ್ರೆಶ್ ಆರೆಂಜ್ ಜ್ಯೂಸ್. ಸೊ ಯಾ, different people so let's go see you there. ಸೊ ನಾವು ಬಂದು ರೀಚ್ ಆದ್ವಿ ಫಿಫಿ ಐಲ್ಯಾಂಡಿಗೆ. ಸೊ ಲೆಟ್ಸ್ ಗೋ. ಅದು ಸಮಥಿಂಗ್ ಫಾರ್ಮ್ ಎಲ್ಲ ಏನೋ ಫಿಲ್ ಮಾಡಿಸ್ಕೊಂಡ್ರು. ಇಲ್ಲಿ ಕಾಫಿ ಏನೋ ಇದೆ ಅಂತೆ, ಸೊ ವಿಲ್ ಹ್ಯಾವ್. ಇದು ಸ್ಟಾರ್ ಶೇಪಲ್ಲಿ ಸಮಥಿಂಗ್ ಕ್ಯಾರಮೆಲ್ ಇದೆ ಒಳಗಡೆ. ದಿಸ್ ಇಸ್ ರಿಯಲಿ ಗುಡ್. ಸೊ ವಿ ಹ್ಯಾವ್ ಗಾಟ್ ಸಮ್ ಸ್ನ್ಯಾಕ್ಸ್ ಓವರ್ ಹಿಯರ್. ಅಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಫಿನಿಶ್ ಮಾಡೋಕ್ಕಾಗಲಿಲ್ಲ, ಬೇಗ ಹೊರಟ್ವಿ. ದಿಸ್ ನನಗೆ ಇಂಡಿಯಾದಲ್ಲೂ ಸಿಗುತ್ತೆ ಅನ್ಸುತ್ತಿದ್ದು, ಇದು ನನಗೆ ತುಂಬ ಇಷ್ಟ. ವಿ ಗಾಟ್ ದಿಸ್. ಆಮೇಲೆ ಏನೋ ಈ ಥರ ಒಂದಿದೆ, ಆ್ಯಂಡ್ ಅದರೊಳಗೆ ಕೋಕೋನಟ್ ಫ್ಲೇವರ್ ಏನೋ. ಸೊ ವಿ ಆರ್ ಹ್ಯಾವಿಂಗ್ ದಿಸ್ ನಾವು. These are the ferries which will take us to Phi Phi Island. ಪ್ರೈವೇಟ್ ಲಾಂಗ್ ಬೋಟ್ ತೊಗೊಂಡಿದ್ವಿ ನಾವು. ಆ ವಿಡಿಯೋಸ್ ಹಾಕ್ತೀನಿ. ಅಲ್ಲಿಗೆ ಹೋಗಿದ್ವಿ. ಅಲ್ಲಿಂದ ನಾವೀಗ ನೆಕ್ಸ್ಟ್ ಐಲ್ಯಾಂಡಿಗೆ ಬಂದಿದ್ದೀವಿ, ಮಾಯಾ ಬೇ ಅಂತ. ಸೊ 45 ಮಿನಿಟ್ಸ್ ಏನೋ ಕೊಟ್ಟಿದ್ದಾರೆ ಇಲ್ಲಿ ನಮಗೆ. ಲೆಟ್ಸ್ ಗೋ. ಅದು ಫೇರಿಯಲ್ಲಿ ಬಂದ್ವಲ್ಲ, ಲಿಟ್ರಲಿ ಕೂದಲೆಲ್ಲ ಫುಲ್ ಕೆದ್ರೋಗಿ, ಒಂದು ಹಾಕಿದ್ರೆ ಒಂದು ಫಿಂಗರ್ನ ಹೊರಗಡೆ ಬರ್ತಾ ಇಲ್ಲ, ಕೂದಲು ಆ ಥರ ಹಾಕ್ಬಿಟ್ಟಿದೆ. ಸೊ ಅದಕ್ಕೆ ಕಟ್ಬಿಟ್ಟಿದ್ದೀನಿ. ಲೆಟ್ಸ್ ಗೋ ಇವಾಗ. ಇಲ್ಲಿ ಪ್ರತಿಯೊಂದು ಸೀನರಿ ಎಷ್ಟು ಚೆನ್ನಾಗಿದೆ ಅಂದರೆ ಪಿಕ್ಚರ್ಸ್ ಅಥವಾ ವಿಡಿಯೋಸ್ ಡೋಂಟ್ ಮೇಕ್ ಜಸ್ಟಿಸ್. ನೀವು ರಿಯಲ್ ಆಗಿ ನೋಡಿದ್ರೆ ಯು ಕ್ಯಾನ್ ಫೀಲ್ ದಟ್ ಅಷ್ಟು. ಆ್ಯಂಡ್ ದ ವಾಟರ್ ಕಲರ್, ಓ ಮೈ ಗಾಡ್, ಸಕ್ಕತ್ತಾಗಂದರೆ ಸಕ್ಕತ್ತಾಗಿದೆ. ಐ ಲವ್ಡ್ ಇಟ್. My God, this is so good. ಇಲ್ಲಿ ತುಂಬ ಚೆನ್ನಾಗಿತ್ತು ಸೀನರಿ. ಸೊ ನಾನು ಡ್ರೆಸ್ ಮಾಡ್ಕೊಂಡೆ ಇಲ್ಲಿ ಚೆನ್ನಾಗಿ ಫೋಟೋಸ್ ತೊಗೊಳ್ಳೋಣ ಅಂತ. ಸೊ ಇಲ್ಲಿ ಮುಗ್ದಿದೆ. 45 ಮಿನಿಟ್ಸ್ to 50 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ. ಸೊ ನೆಕ್ಸ್ಟ್ ಐಲ್ಯಾಂಡ್ಗೆ ಹೋಗ್ತಾ ಇದೀವಿ ನಾವು ಇವಾಗ. ಇಟ್ಸ್ ಸೋ ಬ್ಯೂಟಿಫುಲ್. ನೆಕ್ಸ್ಟ್ ಸ್ಟಾಪ್ ಮಂಕಿ ಬೀಚ್ ಅಂತ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಏನು ಇಲ್ಲ, ಇಟ್ಸ್ ಪ್ರಿಟಿ ಮಚ್ ದ ಸೇಮ್. ಒಂದೆರಡು ಮಂಕೀಸ್ ಇದೆ ಅಷ್ಟೇ. ಸೊ ಯಾ,
ಸೊ ಇವಾಗ ಲಂಚ್ ಬ್ರೇಕಿಂಗ್ ನಿಲ್ಸಿದ್ದಾರೆ. ಐ ಥಿಂಕ್ ಇಟ್ಸ್ ಆಲ್ಮೋಸ್ಟ್ 2:33 ಆಗಿದೆ ಅನಿಸುತ್ತೆ. ಸೊ ಲೆಟ್ಸ್ ಗೋ. ಪ್ರಿಟಿ ಮಚ್ ಹಂಗ್ರಿ, ಮತ್ತದು ಹೊಟ್ಟೆ ತೊಳಿಸ್ತಾ ಇದೆ. ಆ ಬೋಟ್ ಹಿಂಗೆ 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 ಹೋಗಿ ಹೋಗಿ ಹೋಗಿ. ಸೊ ದಿಸ್ ಈಸ್ ವಾಟ್ ಆರ್ ಲಂಚ್ ಈಸ್ ಲುಕಿಂಗ್ ಲೈಕ್. ಪಾಸ್ತಾ ಮತ್ತು ಟೊಮೆಟೊ ಸಾಸ್ ಸಪ್ರೇಟ್ ಇಟ್ಟಿದ್ರು. ಬುಫೆ ಸಿಸ್ಟಮ್ ಥರ ಇದೆ. ಸೊ ಇದನ್ನು ತೊಗೊಂಡೆ ನಾನು. ಇದು ರೈಸ್ ಮತ್ತು ಚಿಕನ್. ಸೊ ಇದಿಷ್ಟ ಆಗಿಲ್ಲ ಅಂದರೆ ಇದನ್ನು ತಿನ್ನೋಣ ಅಂತ ತೊಗೊಂಡಿದ್ದೀನಿ. ಅಲ್ಲಿ ಫ್ರೈಡ್ ಚಿಕನ್ ಕೂಡ ಇತ್ತು, ಅದು ಮಾಡೋಕ್ಕೆ 5 minutes ಆಗುತ್ತಂತೆ. ಸೊ ಅದನ್ನು ಆಮೇಲೆ ತೊಗೊಬರ್ತೀನಿ. ಸೊ ವಿ ಗಾಟ್ ಫ್ರೈಡ್ ಚಿಕನ್. ಇದು ಯಾವುದು ಚೆನ್ನಾಗಿಲ್ಲ ಟೇಸ್ಟ್, ಎಲ್ಲ ಒಂಥರ ಸ್ವೀಟ್ ಥರ ಇದೆ. ಸೊ ಇದರಲ್ಲಾದರೂ ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ತೊಗೊಂಡಿದ್ದೀವಿ. ಲಂಚ್ ಆಯಿತು ನಮ್ಮದು. ನಾನು ಕಿಡ್ಡಿ ಜೂಗಾಲೆ ಮೇಲೆ ಕೂತಿದ್ದೀವಿ ಹೀಗೆ ನೆನೆ. ಇನ್ನೂ 20 minutes ಏನೋ ಇದೆ ನಮ್ಮ ಬೋಟ್ ಹೊರಡೋಕ್ಕೆ. ಅಲ್ಲಿವರೆಗೂ ಸುಮ್ಮನೆ ಟೈಮ್ ಪಾಸ್ ಮಾಡೋಣ ಅಂತ ಕೂತಿದ್ದೀವಿ. ದ ವ್ಯೂ ಇಸ್ ಸೋ ಗುಡ್ ಓವರ್ ಹಿಯರ್. ಸೊ ದಿಸ್ ಇಸ್ ದ ವ್ಯೂ. ಇದನ್ನು ನೋಡ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ತಾ ಕೂತಿದ್ದೀವಿ. ಇದು ಲಾಸ್ಟ್ ಪ್ಲೇಸ್ ಇವತ್ತಿಗೆ ನಮಗೆ ಕರ್ಕೊಬಂದಿರೋದು. ಏನೋ ಡಿಫ್ರೆಂಟ್ ಆಗಿದೆ ಹೆಸರು, ಇಲ್ಲಿ ಹಾಕ್ತೀನಿ ನನಗೆ ಗೊತ್ತಾದರೆ. ಇದು ಅಷ್ಟೇ ಬೀಚ್ ಪ್ಲೇಸ್ ಮತ್ತು ಆಲ್ಮೋಸ್ಟ್ ಗೋವಾ ವೈಬ್ಸ್ ಇದೆ. ಇದು ಲೈಕ್ ಶಾಪ್ ಮಾಡೋಕ್ಕೆ ಜಾಗಗಳಿದೆ. ಅಪ್ಪ ನಮ್ಮದು ಏನದು ಸ್ಪೀಡ್ ಬೋಟ್ ಐ ಮೀನ್ ಫೆರ್ರಿಯಲ್ಲಿ ತುಂಬ ನೀರು ಹೆಚ್ಚಾಡ್ತಾಯಿತ್ತು ಆ್ಯಂಡ್ ಮಳೆ ಬರ್ತಾಯಿತ್ತು. ಈಗ ಸ್ವಲ್ಪ ಮಳೆ ನಿಂತಿದೆ, ಅದಕ್ಕೆ ನೆನೆ ಒದ್ದಾಗ್ಬಿಟ್ಟಿದ್ದೀವಿ ಫುಲ್ಲು. ಸೊ ಇಲ್ಲಿ ಸ್ವಲ್ಪ 1 hour ಟೈಮ್ ಕೊಟ್ಟಿದ್ದಾರೆ. 1 hour 20 minutes ಟೈಮ್ ಕೊಟ್ಟಿದ್ದಾರೆ ಶಾಪಿಂಗ್ ಎಲ್ಲ ಮಾಡಿಕೊಂಡು ಸುಮ್ಮನೆ ಓಡಾಡೋದಕ್ಕೆ. ಸೊ ಜಸ್ಟ್ ಚಿಲ್ ಮಾಡ್ತಿದ್ದೀವಿ ಅಷ್ಟೇ. ಯು ಕ್ಯಾನ್ ಸಿ ಈ ಥರ ಇದೆ ಇದು ಪ್ಲೇಸು. ಲೈಕ್ ವಾಟರ್ ಆಕ್ಟಿವಿಟೀಸ್ ಎಲ್ಲ ಇದೆ ಈ ಐಲ್ಯಾಂಡಲ್ಲಿ. ಸೊ ನಮ್ದು ಐಲ್ಯಾಂಡ್ ಟೂರ್ ಮುಗೀತು. ರೆಸಾರ್ಟಿಗೆ ವಾಪಸ್ ಹೋಗ್ತಾ ಇದ್ದೀವಿ. ನಮ್ಮದು ಬೆಳಗ್ಗೆ ಬಂದಿದ್ದಲ್ಲ ಅದೇ ಸೇಮ್ ಟ್ಯಾಕ್ಸಿ ಬರುತ್ತಂತೆ. ಸೊ ಇವತ್ತಿಂದು ಐಟನರಿ ಮುಗೀತು. ವಿ ಆರ್ ಲಿವಿಂಗ್ ಟು ಅವರ್ ರೆಸಾರ್ಟ್. ಸೊ ಅಲ್ಲಿಗೆ ಹೋಗೋಷ್ಟರಲ್ಲೇ 1 hour ಆಗುತ್ತೆ ಅನ್ಸುತ್ತೆ. ಸಿ ಯು ದೇರ್. ಸೊ ನಾವು ನಮ್ಮ ರೆಸಾರ್ಟಿಗೆ ಬಂದ್ವಿ. ವಿ ಆರ್ ಗೋಯಿಂಗ್ ಟು ಗ್ರ್ಯಾಬ್ ಸಮ್ ಡಿನ್ನರ್, ದೆನ್ ರೂಮಿಗೆ ಹೋಗ್ಬಿಟ್ಟು ವಿಲ್ ಡೋಸ್ ಆಫ್. ಸೋ ಟಯರ್ಡ್ ಇವತ್ತಿಗೆ ಬಿಕಾಸ್ ನಾವು ಪ್ಯಾಕ್ ಮಾಡಬೇಕು. ನಾಳೆ ವಿ ಆರ್ ಲಿವಿಂಗ್ ಪುಕೆತ್. ವಿ ಆರ್ ಗೋಯಿಂಗ್ ಟು ಕ್ರಾಬಿ. ಸೊ ಸೊ ವಿ ಹ್ಯಾವ್ ಕಮ್ ಟು ಅ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ಇಲ್ಲೇ ನಮ್ಮ ರೆಸಾರ್ಟಿಂದ ಸ್ವಲ್ಪ ಕೆಳಗಡೆ ಇದೆ. ಇಲ್ಲಿ ಡಿನ್ನರ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಇಟ್ಸ್ ಸೆಕೆಂಡ್ ಡೇ ಆ್ಯಂಡ್ ವಿ ಆರ್ ಆಲ್ರೆಡಿ ಟಯರ್ಡ್ ಆಫ್ ಥೈ ಫುಡ್. ಇಂಡಿಯನ್ ಫುಡ್ ಬೇಕನ್ನಿಸ್ತಾ ಇದೆ, ಬಟ್ ತುಂಬ ಕಾಸ್ಟ್ಲಿ ಇದೆ ಇಲ್ಲೆಲ್ಲ ಇಂಡಿಯನ್ ಫುಡ್. ಸೊ ಫಾರ್ ನೌ ವಿ ಹ್ಯಾವ್ ಆರ್ಡರ್ಡ್ ಸಮ್ ಗ್ಲಾಸ್ ನೂಡಲ್ಸ್ ಮತ್ತು ಸಮ್ ಫ್ರೈಡ್ ಚಿಕನ್, ಕ್ರಿಸ್ಪಿ ಚಿಕನ್. ಅನದರ್ ಡೇ ಅನದರ್ ಸ್ಲಶಿ. ಡೈಲಿ ಒಂದೊಂದು ಫ್ಲೇವರ್ ಟ್ರೈ ಮಾಡ್ತಾ ಇದ್ದೀವಿ. ಅದೇ ನಿನ್ನೆ ನಾವು ವಾಟರ್ ಮೆಲನ್ ಕುಡಿದಿದ್ವಿ, ಇವತ್ತು ಮ್ಯಾಂಗೋ. ಇದು ಪೋರ್ಷನ್ ಸೈಜ್ ತುಂಬ ಇರುತ್ತೆ. ಸೊ ರೂಮ್ಗೆ ಹೋಗ್ಬಿಟ್ಟು ಹಾಗೆ ಪ್ಯಾಕ್ ಎಲ್ಲ ಮಾಡ್ಕೊಂಡು ಕುಡಿತಾ ಖಾಲಿ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಐ ಥಿಂಕ್ ಇವಾಗ 8 o'clock ಅಥವಾ ಎಷ್ಟು ಇದ್ದೀವಿ, 8:15 ಆಗಿದೆ. ಸೊ ಲೆಟ್ಸ್ ಗೋ. ಇವತ್ತು ನಾವು ಫುಕೇತಿಂದ ಚೆಕ್ಔಟ್ ಆಗಿ ಕ್ರಾಬಿಗೆ ಹೋಗ್ತಾ ಇದ್ದೀವಿ. ರೆಸಾರ್ಟ್ ಈ ಪೂಲ್ ವ್ಯೂ ತುಂಬ ಇಷ್ಟ. ಟ್ರೆಡಿಷನಲ್ ಪ್ಲೇಸಸ್ ಆಫ್ ಥೈಲ್ಯಾಂಡ್ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು. ರೀಚ್ ಆಗಿದ್ವಿ. ಇಟ್ಸ್ ಸೋ ಬ್ಯೂಟಿಫುಲ್. ಫುಲ್ ಟ್ರೆಡಿಷನಲ್ ವೈಬ್ಸ್ ಕೊಡ್ತಾ ಇದೆ. ಆ್ಯಂಡ್ ಇಲ್ಲಿ ತುಂಬ ಟ್ರಾಫಿಕ್ ಇದೆ, ಆಲ್ಮೋಸ್ಟ್ ಲೈಕ್ ಬೆಂಗಳೂರು ಥರ. ಬಟ್ ದಿಸ್ ಪ್ಲೇಸ್ ಇಸ್ ಸೋ ಕ್ಯೂಟ್. ಎಷ್ಟು ಚೆನ್ನಾಗಿರೋ ಬಟ್ಟೆಗಳು, ಸುವಿನಿಯರ್ಸ್ ಎಲ್ಲ ಇದೆ. ತುಂಬ ಇಷ್ಟ ಆಗಿದ್ದು ದಿಸ್ ಪ್ಲೇಸ್. ಹೊರಗಡೆ ಹೋಗ್ತಾ ಇದೀವಿ ಡಿನ್ನರಿಗೆ. ಚೆಫ್ ವಾಸ್ ಫ್ರಮ್ ಇಟಲಿ ಅಂತ. ವರ್ಕಿಂಗ್ ವೆರಿ ಕಲರ್ಫುಲ್ ಟುಡೇ. ದಿಸ್ ಇಸ್ ಮೈ ಔಟ್ಫಿಟ್. ಸೊ 4 ಐಲ್ಯಾಂಡ್ ಟೂರ್ ಇರೋದು ಇವತ್ತು. ಇದೇನೋ ಯಾನ ಕೇವ್ಸ್ ತರ ಇದೆ ಹಿಂದೆ ಎಲ್ಲ. ಇಟ್ ಲುಕ್ಸ್ ಸೋ ಪ್ರಿಟಿ. ರಿಯಲಿ ಎಕ್ಸೈಟೆಡ್. ತುಂಬಾ ಚೆನ್ನಾಗಿರೋ ಶಾಪ್ಸ್ ಇತ್ತು ಅಲ್ಲಿ. ಲೆಟ್ಸ್ ಗೋ ಶಾಪಿಂಗ್. ಕಂಫಿ ಕ್ಲೋತ್ಸ್ ಹಾಕೊಂಡಿದೀವಿ ಅಂಡ್ ನೋ ಮೇಕಪ್. ಅವತ್ತಿಂದ ಹಾಕಿ ಪಿಂಪಲ್ ಸ್ಟಾರ್ಟ್ ಆಗಿಬಿಟ್ಟಿದೆ.